ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಬರುವಂತ ದಿನಗಳಲ್ಲಿ ಮೇಷರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಇದುವರೆಗೂ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ. ಹಾಗೆ ರೀಡಿಂಗಿಗೆ ನೀವು ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರಬೇಕು ಅಂತಂದ್ರೆ ನೀವು ಕನೆಕ್ಟ್ ಆಗಿ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಕೇಳ್ತಾ ಇದ್ದೀರಾ. ಖಂಡಿತವಾಗೂ ಒಂದ್ಸಾರಿ ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಒಂದ್ಸಾರಿ ಮೊಬೈಲ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಏನಿದೆ ಅಂತ ಹೇಳಿ ಎಲ್ಲ ಬರುತ್ತೆ. ಓಕೆ, ಸೊ ಈ ಬರುವಂತ ದಿನಗಳು ನಿಮ್ಮ ಪಾರ್ಟ್ನರ್ ಫೀಲಿಂಗ್, ನಿಮ್ಮ ಫೀಲಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ, ಏನ್ ನಡೀತಾ ಇದೆ ಅಂತ ಹೇಳಿ. ಓಕೆ, ನೀಡಿದ್ರೆ ಮತ್ತೆ ಕಾರ್ಡ್ಸ್ ಅನ್ನ ತಗೊಳ್ಳೋಣ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇದೆ, ನಿಮ್ಮ ಎನರ್ಜಿಯನ್ನ ನೋಡಿದ್ರೆ ತುಂಬಾ ಮನಸ್ಸಿಂದ ಯಾಕೋ ಕುಗ್ಗ್ ಹೋಗಿದ್ದೀರಾ, ಏನೋ ಬ್ರೇಕಪ್ ಆಗಿದೆ, ಅದರಿಂದಾಗಿ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಏನೋ ಯಾರೋ ನಿಮ್ಗೆ ಹರ್ಟ್ ಮಾಡಿರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ತುಂಬಾ ನೋವಲ್ಲಿದ್ದೀರಾ, ನೋವನ್ನ ಅನುಭವಿಸ್ತಾ ಇದ್ದೀರಾ. ಸಿಚುವೇಶನ್ನು ಯಾರೋ ಏನೋ ಅಂದಿದ್ದಾರೆ ಅಥವಾ ಯಾರೋ ಏನೋ ನಿಮ್ಗೆ ಬೇಜಾರ್ ಮಾಡ್ಬೇಕು ಅಂತ ಹೇಳಿನೇ ನಿಮ್ಗೆ ಮಾತಾಡಿರುವಂತದ್ದು. ಹಾಗಾಗಿ ನೀವು ತುಂಬಾ ಒಂದು ಮನಸ್ಸಿಂದ ತುಂಬಾನೇ ಕುಗ್ಗ್ ಹೋಗಿದ್ದೀರಾ. ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಅಂತ ಸಿಚುವೇಶನ್ ಇವಾಗ ಬಂದಿರುವಂತದ್ದು ನನಗೆ ಕಾಣ್ತಾ ಇದೆ. ಮತ್ತೆ ನಿಮ್ಮ ಫೀಲಿಂಗ್ ಅನ್ನ ನೋಡಿದ್ರೆ ನೋಡಿ, ಯಾವ ರೀತಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಒಂದು ಎಮೋಷನ್ಸ್ ಅನ್ನ ನೋಡಿದ್ರೆ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಒಂದು ಎಮೋಷನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಒಂದು ಫುಲ್ಫಿಲ್ಮೆಂಟ್ ಅನ್ನ ನೀವು ಅನುಭವಿಸ್ತಾ ಇರುವಂತದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಬಟ್ ಯಾಕೋ ಯಾರೋ ಏನೋ ಅಂದಿದ್ದಾರೆ ಅಂತ ನಿಮ್ಮ ಎನರ್ಜಿಯನ್ನ ನೋಡಿದ್ರೆ ಆ ರೀತಿ ನನಗೆ ಅನಿಸ್ತಾ ಇದೆ. ಓಕೆ, ಏನೋ ಅಂದಿದವ್ರ ಬಗ್ಗೆ ನೀವು ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಮತ್ತೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ರೆ ಪಾರ್ಟ್ನರ್ ಕೂಡ ತುಂಬಾ ಹ್ಯಾಪಿಯಾಗಿರುವಂತದ್ದು ನನಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಅವರು ಒಂದು ಕಂಪ್ಲೀಟ್ ವ್ಯಕ್ತಿಯನ್ನ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ. ತುಂಬಾ ಬ್ಯಾಲೆನ್ಸ್ಡ್ ಪರ್ಸನ್ ನೀವು ಅಂತ ಹೇಳಿ ಅವರು ವಿಚಾರ ಮಾಡ್ತಾ ಇರುವಂತದ್ದು. ತುಂಬಾ ಸಪೋರ್ಟಿವ್ ಆಗಿರ್ತೀರಾ, ತುಂಬಾ ಬ್ಯಾಲೆನ್ಸ್ ನ ಮಾಡ್ತಾ ಇದ್ದೀರಾ. ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಕೂಡ ನೀವು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ. ಈ ರೀತಿ ಎಲ್ಲ ಥಾಟ್ ಪ್ರೊಸೀಜರ್ ನಿಮ್ಮ ಒಂದು ಪಾರ್ಟ್ನರ್ ಅಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ನನಗೆ ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನ್ ನಿಮ್ಗೆ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅಂತಂದ್ರೆ ನೋಡಿ, ಪ್ರಾಬ್ಲಮ್ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಏನು ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ನೀವು ಹೋಗ್ತಾ ಇದ್ದೀರಾ. ಒಂದ್ ಥಿಂಗ್ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೀವು ಏನ್ ಮಾಡ್ಬಾರ್ದಂತಂದ್ರೆ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ. ತುಂಬಾ ಈಸಿಯಾಗಿ ಅದನ್ನ ತಗೊಳ್ಳಿಕ್ ಹೋಗ್ಬೇಡಿ. ಅಂದ್ರೆ ಇವಾಗ ಯಾರೋ ನಿಮ್ಗೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರು ಕೂಡ ಫ್ರೀ ಇರ್ತಾರೆ ಅಂತಲ್ಲ, ನಿಮ್ಮ ಒಂದು ಟೈಮ್ಗೆ ಅವ್ರಿಗೆ ಹೋಗಿ ಭೇಟಿ ಆಗ್ಬೇಕು ಈ ರೀತಿ ಇರೋದಿಲ್ಲ. ಸೊ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಅದನ್ನ ಬಿಟ್ರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ರೆಸ್ಪೆಕ್ಟ್ಫುಲ್ ರಿಲೇಶನ್ಶಿಪ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಒಂದು ಹಾರ್ಮನಿ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ, ಚೆನ್ನಾಗಿದೆ, ಏನು ತೊಂದರೆ ಅಂತ ಇಲ್ಲ. ಇನ್ ಫ್ಯೂಚರ್ ಕೂಡ ನಾನು ನೋಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಏನೋ ಒಂದು ಪ್ಲಾನಿಂಗ್ ನಡೀತಾ ಇರುವಂತದ್ದು. ರಿಲೇಶನ್ಶಿಪ್ ಅನ್ನ ಯಾವ ರೀತಿಯಾಗಿ ಇನ್ನು ನೀವು ಮುಂದೆ ಸಾರಿ ಇನ್ನು ನೀವು ಹೊಸ ಹೊಸ ಮಾರ್ಗಗಳನ್ನ ಹುಡುಕ್ತೀರಾ ಈ ಒಂದು ರಿಲೇಶನ್ಶಿಪ್ ಅನ್ನ ಗಟ್ಟಿಗೊಳಿಸೋದಕ್ಕೆ. ಹಾಗೆ ನಿಮ್ಮ ಒಂದು
ನಿಮ್ಮ ಪರ್ಸನಲ್ ಲೈಫಲ್ಲಿ ಮತ್ತೆ ಯಾರಾದ್ರೂ ನಿಮ್ಮ ಲೈಫಲ್ಲಿ ಬರೋ ಅಂತದ್ದು ನನಗೆ ಕಾಣ್ತಾ ಇದೆ ಅಂತಂದ್ರೆ ನೋಡಿ, ಹೊಸ ವ್ಯಕ್ತಿನೇ ಬರ್ಬೇಕಂತಿಲ್ಲ. ಮೇ ಬಿ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಓಲ್ಡ್ ಫ್ರೆಂಡ್ಸ್ ಇರ್ಬೋದು, ಯಾರಾದ್ರೂ ಬರೋ ಅಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಯಾರಾದ್ರೂ ಭೇಟಿ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಓಕೆ, ಹಾಗಿದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ? ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಏನ್ ನಿಮ್ಗೆ ಗೈಡ್ ಮಾಡ್ತಾ ಇದೆ? ಸ್ವಲ್ಪ ಏನಂತಂದ್ರೆ, ನಿಮ್ಮಲ್ಲಿ ಇರೋವಂತ ನೆಗೆಟಿವ್ ಪ್ಯಾಟರ್ನ್ಸ್ ಅನ್ನ ನೀವು ಚೇಂಜಸ್ ಮಾಡ್ಕೋಬೇಕು. ಯಾವ ರೀತಿ ನೆಗೆಟಿವ್ ಪ್ಯಾಟರ್ನ್ಸ್ ಅಂತಂದ್ರೆ, ನೀವು ಏನ್ ಕಮಿಟ್ಮೆಂಟ್ ಕೊಡ್ತೀರಾ, ಕಮಿಟ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕೂ ಅದನ್ನ ಲೆಟ್ ಗೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗತ್ತೆ ನೀವು. ಇದೆ, ಇಲ್ಲಂತಲ್ಲ, ಇವಾಗ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಬಟ್ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ. ಸ್ವಲ್ಪ ಹಿಂದ್ಗಡೆ ನಿಮ್ಗೆ ಸೌಂಡ್ ಬರ್ತಾ ಇರ್ಬೋದು, ಮಳೆ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಆ ರೀತಿ ಏನು ಇಶ್ಯೂಸ್ ಅಂತ ಇಲ್ಲ. ಬಟ್ ಮುಂದೆ ಏನಾದ್ರೂ ಆ ರೀತಿ ಆಗೋ ಹಾಗಿದ್ರೆ ಮುಂಚೆನೆ ಏನ್ ಮಾಡ್ಬೇಕು, ಅದಕ್ಕೆ ನೀವು ಆ ರೀತಿ ಇಶ್ಯೂಸ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಓಕೆ, ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ಆ ಪರಿ ಏನೂ ಇಲ್ಲ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ, ತೊಂದರೆ ಅಂತ ಇಲ್ಲ. ನಿಮಗೆ ಏನ್ ಪರ್ಸನಲ್ ಆಗಿ ಇಶ್ಯೂಸ್ ನಡೀತಾ ಇದೆ, ಅದರಿಂದ ಸ್ವಲ್ಪ ನೀವೇನ್ ಮಾಡ್ಬೇಕು, ಹೊರಗಡೆ ಬರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬಹುದು. ಅದನ್ನ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಅಂತ ಇಲ್ಲ. ಓಕೆ, ರೀಡಿಂಗ್ ಕನೆಕ್ಟ್ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ, ಮತ್ತೆ ಚೆನ್ನಾಗ್ ಅನ್ಸಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.